ಅಯ್ಯೋ ಹಂಗಾಗುತ್ತೇನೋ ಹಿಂಗಾಗುತ್ತೇನೋ, ಅಯ್ಯೋ ಹಂಗಾಗುತ್ತೇನೋ ಹಿಂಗಾಗುತ್ತೇನೋ. ಇದು ನನ್ನ ಪ್ರಸಂಗ ಅಂಶ. ಭಾಳ ಸಾರಿ ಕೆಲವು ಜನ ಭಯಪಡ್ತಾರೆ. ಯಾವ ರೀತಿ ಭಯ ಅಂದರೆ, ಅಯ್ಯೋ ಹಂಗಾಗುತ್ತೇನೋ, ಅಯ್ಯೋ ಹಿಂಗಾಗುತ್ತೇನೋ, ಅಯ್ಯೋ ಹಂಗೆ ಜರುಗ್ತದೇನೋ, ಅಯ್ಯೋ ಹಿಂಗೆ ಜರುಗ್ತದೇನೋ, ಅಯ್ಯೋ ಹಂಗಾಗ್ಬಿಟ್ರೆ ಹೆಂಗೆ, ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಅವ್ರೇನು ಮಾಡ್ತಾರೆ, ಊಹೆ ಮಾಡಿಕೊಂಡು ಭಯಪಡ್ತಾರೆ. ಅದಕ್ಕೋಸ್ಕರ ಅಂಥವ್ರಿಗೋಸ್ಕರ ಈ ಪ್ರಸಂಗ ದೇವ್ರು ಕೊಟ್ಟಿದ್ದಾನೆ. ಓಕೆ, ಈ ವಾಕ್ಯನ ನಿಮ್ಮ ಮುಂದೆ ನಾನು ವಿವರಿಸಲಿಕ್ಕೆ ಹೋಗ್ತೇನೆ. ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ಪ್ರಜೆಯೇ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಜೋರಾಗಿ ಹೇಳ್ರಮ್ಮ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಓಕೆ, ಸೂಪರ್. ಮಗನೇ ಸಹೋದರ ಸಹೋದರಿ, ಈ 2026 ಮೇ ತಿಂಗಳು 2ನೇ ವಾರದಲ್ಲಿ ಜೀವಿಸುವಂಥ ದೇವ್ರ ಮಕ್ಕಳಿಗೆ ದೇವ್ರು ವಾಗ್ದಾನ ಮಾಡ್ತಾನೆ. ಆತನು ನಿಮಗೆ ಮಾಡುವಂಥ ವಾಗ್ದಾನ ಏನಂದರೆ, ಆತನು ನಿನಗೆ ಮಾಡುವಂಥ ವಾಗ್ದಾನ ಏನಂದರೆ, ಮೊದಲೇ ಲೈನಲ್ಲಿ ಕೂತ್ಕೊಂಡವರಿಗೆ, 2ನೇ ಲೈನಲ್ಲಿ ಕೂತ್ಕೊಂಡವರಿಗೆ, ಮಧ್ಯದಲ್ಲಿ ಕೂತ್ಕೊಂಡವರಿಗೆ, ಈಗ ಕೊನೆ ಲೈನಲ್ಲಿ ಕೂತ್ಕೊಂಡವರಿಗೆ, ಪ್ರಾರಂಭದ ಲೈನಿಂದ ಹಿಡಿದು ಕೊನೆ ಲೈನಲ್ಲಿ ಕೂತ್ಕೊಂಡವರಿಗೆ, ಆನ್ಲೈನಲ್ಲಿ ವಾಕ್ಯನ ನೋಡುತ್ತಿರುವವರಿಗೆ ದೇವರು ನಿಮಗೆ ಮಾಡುತ್ತಿರುವಂಥ ವಾಗ್ದಾನ, ಮೇ ತಿಂಗಳು 2ನೇ ವಾರದಲ್ಲಿ ಈಗ ಸಾಗುತ್ತಿರುವಂಥ ದೇವ್ರ ಮಕ್ಕಳ ಜೊತೆ ದೇವ್ರು ಮಾಡುವಂಥ ವಾಗ್ದಾನ ಏನಂದರೆ, ಈಗೋ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ಮಗನೇ ಸಹೋದರ ಸಹೋದರಿ, ದೇವರು ನಿನಗೆ ಹೇಳುವಂಥ ಒಂದು ಸುಂದರವಾದಂಥ ಮಾತು, ಅದ್ಭುತವಾದಂಥ ಮಾತೇನೆಂದರೆ, ಮಗಳೇ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ. ಮಗನೇ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ. ಸಭೆಯೇ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ. ಸಿಸ್ಟರ್ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ. ಬ್ರದರ್ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ. ಯವನಸ್ಥನಿ ಹೆದರಬೇಡ, ನಾನು ನಿನ್ನೊಂದಿಗಿದ್ದೀನಿ ಅಂತ ದೇವರು ಧೈರ್ಯ ಪಡಿಸುವಂಥ ಮಾತುಗಳನ್ನು ಈ ದಿನ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನೆ. ಯಾಕೆ ದೇವರು ಈ ರೀತಿ ಧೈರ್ಯ ಪಡಿಸುವಂಥ ಮಾತುಗಳು ಹೇಳ್ತಾನೆಂದರೆ, ಒಬ್ಬ ಪಂಡಿತನು ಭಯದ ಕುರಿತಾಗಿ ಈ ರೀತಿಯಾಗಿ ಹೇಳ್ತಾನೆ. ಒಬ್ಬ ಪಂಡಿತನು ಭಯದ ಕುರಿತಾಗಿ ಒಂದು ಮಾತು ಹೇಳ್ತಾನೆ. ಏನಂದರೆ, ಈ ಭಯ ಎಂಥದ್ದಂದರೆ, ಒಬ್ಬ ಮನುಷ್ಯನ ಹಿಂದೆ ಆತನ ನೆರಳು ಹೆಂಗೆ ಹಿಂಬಾಲಿಸ್ತದೋ, ಒಬ್ಬ ಮನುಷ್ಯ ನಡ್ಕೊಂಡು ಹೋದಂಗೆಲ್ಲ ಆತನ ಹಿಂದೆ ಆತನ ನೆರಳು ಹೆಂಗೆ ಹಿಂಬಾಲಿಸ್ತದೋ, ಈ ಭಯ ಕೂಡ ಹಂಗೆ ನೆರಳು ಹಿಂಬಾಲಿಸಿದಂತೆ ಈ ಭಯ ಕೂಡ ಒಬ್ಬ ವ್ಯಕ್ತಿನ ಹಿಂಬಾಲಿಸ್ತದಂತೆ. ಈ ಭಯ ಎಲ್ಲರಿಗೂ ಭಯ ಬರ್ತದೆ. ಈ ಭಯಕ್ಕೆ ಬಡವ ಶ್ರೀಮಂತ ಅಂತ ಭೇದ ಇಲ್ಲ, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಭೇದ ಇಲ್ಲ, ಗುಡಿಸಲಲ್ಲಿರೋರು ಅರಮನೆಯಲ್ಲಿರೋರು ಅಂತ ಭೇದ ಇಲ್ಲ, ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಪ್ರತಿಯೊಬ್ಬರನ್ನ ಈ ಭಯ ಕಾಡ್ತಾನೇ ಬರ್ತಾ ಇದೆ. ಈ ಭಯ ಒಬ್ಬ ವ್ಯಕ್ತಿನ ಆವರಿಸ್ತಿದ್ದಂಗೆ, ಚೆನ್ನಾಗಿ ಕೇಳಬೇಕು, ಈ ಭಯ ಒಬ್ಬ ವ್ಯಕ್ತಿನ ಆವರಿಸ್ತಿದ್ದಂಗೆ ಈ ಭಯ ಒಂದೇ ಬರಲ್ಲ, ಈ ಭಯದ ಜೊತೆ ಅನೇಕ ಚಿಂತೆಗಳನ್ನು ಕೂಡ ಕರ್ಕೊಂಬರುತ್ತಂತೆ. ಈ ಭಯ ಒಂದು ಸಾರಿ ಒಬ್ಬ ವ್ಯಕ್ತಿ ಒಳಗಡೆ ಭಯ ಬಂತಂದರೆ, ಆ ಭಯದ ಜೊತೆ ಅನೇಕ ಚಿಂತೆಗಳನ್ನು ಕೂಡ ಕರ್ಕೊಂಬರುತ್ತಂತೆ ಆ ಭಯ. ಆಮೇಲೆ ಈ ಭಯ ಯಾರನ್ನ ಆವರಿಸ್ತದೋ, ಈ ಭಯ ಯಾರಲ್ಲಿರ್ತದೋ, ಆ ಭಯ ಅವ್ರ ಜೀವನವನ್ನು ಸ್ಮಶಾನವಾಗಿ ಮಾಡಿ ಹಾಕುತ್ತಂತೆ. ಯಾರ ಒಳಗಡೆ ಭಯ ಇದೆಯೋ, ಯಾರ ಒಳಗಡೆ ಭೀತಿ ಇದೆಯೋ, ಯಾರ ಒಳಗಡೆ ಹೆದರಿಕಿದೆಯೋ, ಅವ್ರ ಜೀವನ ಸ್ಮಶಾನವಾಗಿ ಮಾಡಿ ಹಾಕುತ್ತಂತೆ ಆ ಭಯ. ಅಷ್ಟು ಮಾತ್ರವಲ್ಲ, ಒಂದು ಸಾರಿ ಈ ಭಯ ಯಾರಿಗೆ ಅಲವಾಟಾಯಿತೋ, ಯಾರಿಗೆ ಅಭ್ಯಾಸ ಆಗ್ಬಿಡ್ತದೋ, ಅಸಲು ಆ ಭಯ ಅವ್ರನ್ನ ಬಿಡೋಕ್ಕೆ ಇಷ್ಟಪಡಲ್ಲಂತೆ. ಆ ಭಯ ಅವ್ರನ್ನ ಹಿಂಬಾಲಿಸ್ತಾನೆ ಇರ್ತದಂತೆ, ಅವ್ರನ್ನ ಬಿಟ್ಟು ಹೋಗೋಕ್ಕೆ ಇಷ್ಟಪಡಲ್ಲಂತೆ. ಮಗನೇ ಸಹೋದರ ಸಹೋದರಿ, ನನ್ನ ಸೇವಾ ಅನುಭವದಲ್ಲಿ ನಾನು 3 ಜನನ ಭೇಟಿ ಆದರೆ, ನಾನು 3 ಜನ ಜೊತೆ ಮಾತಾಡಿದ್ರೆ ಅದರಲ್ಲಿ 2 ಬರೀ ಭಯದಲ್ಲೇ ಮುಳುಗಿದ್ದಾರೆ, ಬರೀ ಹೆದರಿಕೆಯಲ್ಲೇ ಮುಳುಗಿದ್ದಾರೆ.
ಭಯದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಮಗನಿ ಮಗಳೇ, ಸೋದರ ಸೋದರಿ, ಕೆಲವರು ಏನು ಭಯ ಪಡ್ತಾ ಇದ್ದಾರಲ್ಲ, ಆ ಭಯದಲ್ಲಿ ನಿಜವಾದಂಥ ಭಯ ಕೆಲವು ಇನ್ನು ಕೆಲವು ಭಯ ಎಂಥ ಭಯಗಳಂದರೆ ಊಹಿಸಿಕೊಳ್ಳುವಂಥ ಭಯಗಳಂದರೆ, ಉದಾಹರಣೆ, ಹಂಗಾಗ್ತದೇನೋ ಹಿಂಗಾಗ್ತದೇನೋ, ನನ್ನ ಗಂಡ ನನಗೆ ಮೋಸ ಮಾಡ್ತಾನೇನೋ, ನನ್ನ ಹೆಂಡತಿ ನನಗೆ ಮೋಸ ಮಾಡ್ತಾಳೇನೋ, ನನ್ನ ಮಗ ದಾರಿ ತಪ್ಪು ಹೋಗ್ತಾನೇನೋ, ನನ್ನ ಮಗಳು ದಾರಿ ತಪ್ಪು ಹೋಗ್ತಾಳೇನೋ, ನನ್ನ ಬಿಸ್ನೆಸ್ ಬಿದ್ದೋಗ್ಬಿಡ್ತದೇನೋ, ನನಗಿದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತೀನೇನೋ, ಹಿಂಗೆ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀನೇನೋ, ಅವ್ರೇನು ಮಾಡ್ತಾರೇನೋ ಇವ್ರೇನು ಮಾಡ್ತಾರಂತ ಊಹಿಸಿಕೊಳ್ಳುವಂಥ ಭಯಗಳು. ಒಬ್ಬ ಶಾಸ್ತ್ರಜ್ಞನು ಒಬ್ಬ ಪಂಡಿತನ ಹೇಳ್ತಾನೆ, ಏನಂತ ಹೇಳ್ತಾನಂದ್ರೆ, ಇಂಗ್ಲೀಷಲ್ಲಿ ಇದೆ ಈ ಗಾದೆ, ಇಮ್ಯಾಜಿನರಿ ಫಿಯರ್ ಈಸ್ ಆಲ್ವೇಸ್ ಡೇಂಜರಸ್ ದೆನ್ ರಿಯಲ್ ಎಕ್ಸ್ಪೀರಿಯನ್ಸ್. ಅಂದರೆ ಮುಂದೆ ಆಗುವಂಥ ಅನಾಹುತಕ್ಕಿಂತ, ಮುಂದೆ ಜರುಗುವಂಥ ಅನಾಹುತಕ್ಕಿಂತ ಹಂಗಾಗುತ್ತೇನೋ ಹಿಂಗಾಗುತ್ತೇನೋ, ಹಂಗೆ ಜರುಗ್ಬಿಡ್ತದೇನೋ ಹಿಂಗಾಗ್ಬಿಡ್ತದೇನೋ ಅಂತ ಭಯಪಡ್ತಾರೆ ನೋಡ್ರಿ. ಅದು ಭಾಳ ಡೇಂಜರ್ ಭಯ ಅಂತೆ. ಮುಂದೆ ಆಗುವಂಥ ಅನಾಹುತಕ್ಕಿಂತ, ಮುಂದೆ ಸಂಭವಿಸುವಂಥ ಅನಾಹುತಕ್ಕಿಂತ ಊಹಿಸಿಕೊಳ್ಳುವಂಥ ಭಯ ಭಾಳ ಡೇಂಜರ್ ಭಯ. ಆದರೆ ಇವತ್ತು ಯೆಶಾಯನ ಬರೆದ ಪ್ರವಾದನೆ ಪುಸ್ತಕದ ಮೂಲಕ ದೇವರು ನಿಮ್ಮ ಜೊತೆಗೆ ಮಾತಾಡ್ತಾನೆ. ಹಲ್ಲೆಲೂಯ. ಏನಂತ ಗೊತ್ತಾ? ನೀನಂತೂ ಹೆದರಬೇಡ. ಯಾರನ್ನ ಎದುರಲಿ ಪರವಾಗಿಲ್ಲ, ಅವ್ರು ಎದುರ್ತಾರೆ, ಚಿಂತೆ ಮಾಡಬೇಡ, ಅವ್ರು ಎದುರಲಿ. ಆದರೆ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಯಾರು ಬಲಪಡಿಸದೆ ಹೋದ್ರು ನಾನು ಬಲಪಡಿಸ್ತೇನೆ, ಯಾರು ಸಹಾಯ ಮಾಡದೆ ಹೋದ್ರು ನಾನು ಸಹಾಯ ಮಾಡ್ತೇನೆ, ಯಾರು ಹೆಲ್ಪ್ ಮಾಡದೆ ಹೋದ್ರು ನಾನು ಹೆಲ್ಪ್ ಮಾಡ್ತೇನೆ, ಯಾರು ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡಲ್ಲ, ನಾನು ನಿನ್ನ ಪಕ್ಷ ಇರ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ನೀನು ಭಯದಿಂದ ಹೊರಗೆ ಬರಬೇಕಂತ, ಊಹಿಸಿಕೊಳ್ಳುವ ಭಯಗಳಿಂದ ನೀನು ಹೊರಗೆ ಬರಬೇಕಂತ. ನೀನು ಭಯದಿಂದ ಹೊರಗಡೆ ಬಂದು ನಿನ್ನ ಕುಟುಂಬನ ಭಯದಿಂದ ಹೊರಗಡೆ ತರಬೇಕಂತ, ನಿನ್ನ ಫ್ರೆಂಡ್ಸ್ನ ಭಯದಿಂದ ಹೊರಗೆ ತರಬೇಕಂತ. ಆಮೇಲೆ ಬರಲಮ್ಮ, ನಿನ್ನ ಸ್ನೇಹಿತರನ್ನ ಭಯದಿಂದ ಹೊರಗಡೆ ತರಬೇಕಂತ, ನಿನ್ನ ಬಂಧುಗಳನ್ನ ಭಯದಿಂದ ಹೊರಗಡೆ ತರಬೇಕಂತ, ನಿನ್ನ ಜೊತೆ ವಿಶ್ವಾಸಿಗಳು ಯಾರಾದರೂ ಭಯಪಡ್ತಾ ಇದ್ರೆ ಅವ್ರನ್ನ ಭಯದಿಂದ ಹೊರಗಡೆ ತರಬೇಕಂತ. ಯಾರೇ ಭಯದಲ್ಲಿ ಕಾಣಿಸಿದ್ರು, ಯೆಶಾಯ 41:10 ಅವರಿಗೆ ಹೇಳಿ ಅವ್ರನ್ನ ಭಯದಿಂದ ಹೊರಗಡೆ ತರಬೇಕಂತ ಈ ವಾಕ್ಯದ ಮೂಲಕ ದೇವರು ನೇರ ನಿನ್ನ ಜೊತೆಗೆ ಮಾತಾಡ್ತಾ ಇದ್ದಾನೆ. ಇವತ್ತು ಈ ವಾಕ್ಯ ಕೇಳಿಸ್ಕೊಳ್ಳುವಂಥ ಎಷ್ಟು ಜನ ಧೈರ್ಯವಾಗಿ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಏನಂತ ಗೊತ್ತಾ ದೇವ ಸ್ತೋತ್ರ? ನಾನು ಭಯದಿಂದ ಹೊರಗೆ ಬರ್ತೀನಿ, ಅನೇಕರನ್ನ ಭಯದಿಂದ ಹೊರಗಡೆ ತರ್ತೇನೆ. ಮಗನಿ ಮಗಳೇ, ಸೋದರ ಸೋದರಿ, ಯೇಸು ಸ್ವಾಮಿನ ರೋಮ ಸೈನಿಕರು ಹಿಡ್ಕೊಂಡು ಹೋಗ್ಲಿಕ್ಕೆ, ಶಿಲುಬೆಗೆ ಹಾಕಲಿಕ್ಕೆ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಬಂದಂಥ ಯೇಸು ಸ್ವಾಮಿನ ಹಿಡ್ಕೊಂಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಬ್ಬ ಶಿಷ್ಯ ಇದ್ದಾನೆ, ಪೇತ್ರನು. ಚೆನ್ನಾಗಿ ಕೇಳ್ರಿ, ಪೇತ್ರನು. ಆ ಪೇತ್ರನ ನೋಡಿದಂಥ ಆ ರೋಮ ಸೈನಿಕರು ಕೇಳ್ತಾರೆ, ನೀನು ಸಹ ಯೇಸುವಿನೊಂದಿಗಿದ್ದವನಲ್ಲವಾ? ನೀನು ಆತನ ಶಿಷ್ಯರಲ್ಲಿ ಒಬ್ಬನ ಅಲ್ಲವಾ? ನೀನು ಕೂಡ ಯೇಸು ಸ್ವಾಮಿ ಜೊತೆ ಇದ್ದವನಲ್ಲವಾ ಅಂತ ಕೇಳ್ತಾರೆ. ಆಗ ಪೇತ್ರನು ಭಯಪಟ್ಟು, ಪೇತ್ರನು ಎದುರಿ ಇವರು ಈತನ ಜೊತೆ ನನ್ನ ಕೂಡ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಎದುರ್ಕೊಂಡು ಭಯಪಟ್ಟು ಹೇಳ್ತಾನೆ, ನಾನು ಆತನ ಜೊತೆಗಿದ್ದವನಲ್ಲ, ನಾನು ಆತನ ಶಿಷ್ಯನಲ್ಲ, ನಾನು ಆತನ ಯಾವತ್ತು ಹಿಂಬಾಲಿಸಿಲ್ಲ, ಆತನ ಮುಖ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಭಯಪಟ್ಟು ಸುಳ್ಳು ಹೇಳ್ತಾನೆ. ಎದುರ್ಕೊಂಡು ಸುಳ್ಳು ಹೇಳ್ತಾನೆ. ಆತ ನೋಡೇ ಇಲ್ಲ ನಾನು ಅಂತಾನೆ. 1 ಬಾರಿ ಅಲ್ಲಮ್ಮ, 2 ಬಾರಿ ಅಲ್ಲ, 3 ಸಾರಿ ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ನಾನು ನೋಡೇ ಇಲ್ಲ ಅಂತ ರೋಮ ಸೈನಿಕರಿಗೆ ಸುಳ್ಳು ಹೇಳ್ತಾನೆ. ಭಯಪಟ್ಟು ಸುಳ್ಳು ಹೇಳ್ತಾನೆ. ಆದರೆ ಒಂದಿನ ಬಂತು, ಪಂಚಾಶತ್ತಮ ದಿನದಲ್ಲಿ ಮೇಲಂತಸ್ತಿನ ಕೋಣೆಯಲ್ಲಿ 120 ಮಂದಿ ಶಿಷ್ಯರು, ಅದರಲ್ಲಿ ಪೇತ್ರ ಇದ್ದಾನೆ, 12 ಮಂದಿ ಶಿಷ್ಯರು, ಅವರೆಲ್ಲ ಇದ್ದಾರೆ. ಪ್ರೇಯರ್ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನು ಅವ್ರ ಮೇಲೆ ಇಳಿದು ಬಂದಿದ್ದಾನೆ. ಪರಿಶುದ್ಧಾತ್ಮನ ಶಕ್ತಿ ಶಿಷ್ಯರ ಮೇಲೆ ಬಂದಿದೆ. ಪರಿಶುದ್ಧಾತ್ಮನ ಶಕ್ತಿ ಶಿಷ್ಯರ ಮೇಲೆ ಬಂದಿದೆ. ಪರಿಶುದ್ಧಾತ್ಮನ ಶಿಷ್ಯರ ಮೇಲೆ ಬರುವಾಗ
ಈಗ ಪೇತ್ರ ಹೋಗಿ ಸುಳ್ಳು ಹೇಳಿದಂಥ ಪೇತ್ರ, ಭಯಪಟ್ಟಂಥ ಪೇತ್ರ, ಏಸು ಮುಖ ನೋಡೇ ಇಲ್ಲ, ಏಸು ನನಗೆ ಗೊತ್ತೇ ಇಲ್ಲ, ಏಸು ಜೊತೆ ನಾನು ಇಲ್ಲೇ ಇಲ್ಲ ಅಂತ ಹೇಳಿದಂಥ ಪೇತ್ರ ಒಂದು ಮಾಡಿ ಮೇಲೆ ನಿಂತ್ಕೊಂಡು, ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಹೇಳ್ತಾನೆ, ಯೇಸುವೆ ಲೋಕಕ್ಕೆ ರಕ್ಷಕನು, ಯೇಸುವೆ ಜೀವಿಸುವ ದೇವರು, ಯೇಸುವೆ ನಿಜವಾದ ದೇವರು, ಯೇಸುವೆ ಪಾಪಗಳನ್ನು ಬಿಡುಗಡೆ ಮಾಡುವ ದೇವರು. ಗಮನಿಸ್ರಿ, ಅಲ್ಲಿ ಅವತ್ತು ಭಯ, ಇವತ್ತು ನೋಡಿದ್ರೆ ಭಯ ಇಲ್ಲ. ದೇವರು ಪೇತ್ರನ ಒಳಗಿರುವಂಥ ಭಯನ ತೆಗೆದಾಕಿ ಪೇತ್ರನಿಗೆ ದೇವರು ಧೈರ್ಯ ಕೊಟ್ಟಿದ್ದಾನೆ. ಒಂದು ಮಾತು ಹೇಳ್ತೀನಿ, ಈ ದಿನ ದೇವರಿಗೆ ಸ್ತೋತ್ರ, ಯಾವ ದೇವರಾದರೂ ಪೇತ್ರನ ಒಳಗಿರುವಂಥ ಭಯನ ತೆಗೆದಾಕಿ ಧೈರ್ಯ ತುಂಬಿಸಿದನೋ ಅದೇ ದೇವರು ಈ ಆಲಯದಲ್ಲಿ ಕೂತ್ಕೊಂಡಿರುವಂಥ ಒಬ್ಬೊಬ್ಬರ ಒಳಗಿರುವಂಥ ಭಯನ ತೆಗೆದಾಕಿ ನಿಮ್ಮ ಒಳಗಡೆ ದೇವರು ಧೈರ್ಯ ಕೊಡ್ತಾ ಇದ್ದಾನೆ. ನಿಮ್ಮ ಒಳಗಡೆ ದೇವರು ಧೈರ್ಯ ಕೊಡ್ತಾ ಇದ್ದಾನೆ. ನಿಮ್ಮ ಒಳಗಡೆ ದೇವರು ಬಲ ಕೊಡ್ತಾ ಇದ್ದಾನೆ, ಧೈರ್ಯ ಕೊಡ್ತಾ ಇದ್ದಾನೆ. ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ, ದೇವರು ನಿಮ್ಮ ಒಳಗಡೆ ಧೈರ್ಯ ಕೊಡುವಾಗ ಎಲ್ಲಿ ನೀವು ನಿಂತ್ಕೊಳ್ಳೋಕ್ಕಾಗ್ತಾ ಇದ್ದಿಲ್ವೋ ಅಲ್ಲಿ ನೀವು ನಿಂತ್ಕೊಳ್ಳಿಕ್ಕೆ ದೇವ್ರು ಧೈರ್ಯ ಕೊಡ್ತಾ ಇದ್ದಾನೆ. ಯಾರು ಮುಂದೆ ಮಾತಾಡಲಿಕ್ಕೆ ಭಯಪಡ್ತಾ ಇದ್ದೀರೋ ಅವ್ರ ಮುಂದೆ ಮಾತಾಡಲಿಕ್ಕೆ ದೇವ್ರು ಧೈರ್ಯ ಕೊಡ್ತಾ ಇದ್ದಾನೆ. ಎಲ್ಲಿ ಸೇವ್ ಮಾಡಲಿಕ್ಕೆ ಭಯಪಡ್ತಿದ್ರು ಅದೇ ಜಾಗದಲ್ಲಿ ಸೇವ್ ಮಾಡಲಿಕ್ಕೆ ದೇವ್ರು ಧೈರ್ಯ ಕೊಡ್ತಾ ಇದ್ದಾನೆ. ಯಾವ ಶೋಧನೆ ಫೇಸ್ ಮಾಡಲಿಕ್ಕೆ ಭಯಪಡ್ತಾ ಇದ್ರು ಅದೇ ಶೋಧನೆ ಫೇಸ್ ಮಾಡಲಿಕ್ಕೆ ದೇವ್ರು ಧೈರ್ಯ ಕೊಡ್ತಾ ಇದ್ದಾನೆ. ಯಾವ ವಿಷಯವಾಗಿ ಭಯಪಡ್ತಾ ಇದ್ರು ಅದೇ ವಿಷಯದಲ್ಲಿ ದೇವ್ರು ನಿಮಗೆ ಧೈರ್ಯ ಕೊಡ್ತಾ ಇದ್ದಾನೆ. ಏನು ಸಣ್ಣ ಸಣ್ಣ ವಿಷಯಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಡ್ತಾ ಇದ್ರು, ಸಣ್ಣ ಸಣ್ಣ ವಿಷಯಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಡ್ದಂಗೆ ದೇವರು ನಿಮಗೆ ಧೈರ್ಯ ಕೊಡ್ತಾ ಇದ್ದಾನೆ. ಇನ್ನೊಂದು ಮಾತು ಹೇಳ್ತೀನಿ, ಇಲ್ಲಿವರೆಗೂ ಭಯ ನಿಮ್ಮನ್ನು ಆಳ್ತಾ ಇತ್ತು, ಹೆದರಿಕೆ ನಿಮ್ಮನ್ನು ಆಳ್ತಾ ಇತ್ತು, ಸೈತ ನಿಮ್ಮನ್ನು ಆಳ್ತಾ ಇದ್ದನು. ಇವತ್ತು ಪರಿಶುದ್ಧಾತ್ಮ ನಿಮ್ಮನ್ನು ಆಳ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಕೊಡುವ ಧೈರ್ಯ ನಿಮ್ಮನ್ನು ಆಳ್ತಾ ಇದೆ. ಮಗನೇ ಮಗಳೇ, ಸೋದರ ಸೋದರಿ, ಬಹಳ ವಿಶ್ವಾಸಿಗಳಲ್ಲಿ ಭಯ, ದೇವರು ನಂಬಿದವರಲ್ಲಿ ಭಯ, ಆಲಯಕ್ಕೆ ಹೋಗಿನೂ ಭಯ, ಪ್ರಾರ್ಥನೆ ಮಾಡಿ ಕೂಡ ಇನ್ನೂ ಬಹಳ ಜನ ಭಯಪಡ್ತಾ ಇದ್ದಾರೆ. ವಿಶ್ವಾಸಿಗಳು ಭಯಪಡ್ತಾ ಇದ್ದಾರೆ, ದೇವರು ನಂಬಿದವರು ಭಯಪಡ್ತಾ ಇದ್ದಾರೆ. ರಾತ್ರಿ ಒಬ್ಬಳೇ ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಭಯ. ಯಾರಾದರೂ ಸತ್ತು ಹೋಗಿರೋ ಸುದ್ದಿ ಕೇಳಿದ್ರೆ ಭಯ. ಜನ ಗುಂಪು ಕೂಡಿರೋದು ನೋಡಿದ್ರೆ ಭಯ. ಯಾಕೆ ಕೂಡಿದ್ದಾರೆ ಭಯ. ರಾತ್ರಿ ಕನಸಲ್ಲಿ ಯಾರಾದರೂ ಸತ್ತೋಗಿರೋರು ಕಾಣಿಸಿದ್ರೆ ಭಯ. ಆ ಮನೆಗೆ ಹೋಗಿ ಬಂದಾಗಿಂದ ಹಂಗಾಯ್ತು ಹಿಂಗಾಯ್ತು ಅಂತ ಭಯ. ಆ ಮನೇಲಿ ಊಟ ಮಾಡಿ ಬಂದಾಗಿಂದ ಆರೋಗ್ಯ ಚೆನ್ನಾಗಿಲ್ಲ ಅಂತ ಭಯ. ನಾನು ಒಳ್ಳೆಯವರಂತ ನನ್ನ ಗುಟ್ಟೆಲ್ಲ ಅವ್ರ ಮುಂದೆ ಹೇಳ್ಬಿಟ್ಟಿನಿ, ನನ್ನ ಮನೆ ಗುಟ್ಟೆಲ್ಲ ಅವ್ರ ಮುಂದೆ ಹೇಳ್ಬಿಟ್ಟಿನಿ, ಅವ್ರು ಎಲ್ಲಿ ಗುಟ್ಟು ರಟ್ಟು ಮಾಡ್ತಾರಂತ ಭಯ. ಮಗನಿ ಮಗಳೇ, ಸೋದರ ಸೋದರಿ, ಪ್ರತಿದಿನ ಯಾವುದೋ ಒಂದು ಭಯ ನಿನ್ನನ್ನು ಕಾಡ್ತಾನೇ ಇದೆ. ಯಾವುದೋ ಭಯದಲ್ಲಿ ಮುಳುಗಿ ನೀನು ಕೊರಗ್ತಾನೆ ಇದೆಯಾ, ಬಾಧೆ ಪಡ್ತಾನೆ ಇದೆಯಾ. ಆ ಭಯದಿಂದ ಸಮಾಧಾನ ಇಲ್ಲ, ನಿನಗೆ ನೆಮ್ಮದಿನಿಲ್ಲ. ಪ್ರತಿದಿನ ಒಬ್ಬರನ್ನ ಯಾವುದಾದ್ರೂ ಒಂದು ಭಯ ಕಾಡ್ತಾನೇ ಬರ್ತಾ ಇದೆ. ಮಗನಿ ಮಗಳೇ, ಸೋದರ ಸೋದರಿ, ಇವತ್ತು ಪರಿಶುದ್ಧಾತ್ಮ ದೇವರು ಇವತ್ತು ನಿನಗೆ ಪ್ರವಾದನೆ ಹೇಳ್ತಾನೆ. ಭಯದಲ್ಲಿದೆಯಾ? ಯಾವುದೋ ಒಂದು ಭಯ ನಿನ್ನನ್ನು ಆಳ್ತಾ ಇದೆಯಾ? ಯಾವುದೋ ಒಂದು ಹೆದರಿಕೆಯಲ್ಲಿ ನೀನು ಪ್ರತಿದಿನ ಕೊರಗ್ತಾ ಇದೆಯಾ? ಹಂಗಾಗುತ್ತೇನೋ ಹಿಂಗಾಗುತ್ತೇನೋ ಅಂತ ನೀನೇ ಊಹೆ ಮಾಡಿಕೊಂಡು ಭಯಪಡ್ತಾ ಇದೆಯಾ? ಭಯದಲ್ಲಿ ನಿನ್ನ ಜೀವನ ಸಾಕ್ತಾ ಇದೆಯಾ? ಸಮಾಧಾನ ನಿಲ್ಲುವ, ನೆಮ್ಮದಿ ನಿಲ್ಲುವ, ಏನಾಗುತ್ತೋ ಏನಾಗುತ್ತೋ ಅಂತ ಭಯಂಕರವಾದಂಥ ಆತಂಕದಲ್ಲಿ ಜೀವಿಸ್ತಾ ಇದೆಯಾ? ಮಗನಿ ಮಗಳೇ, ಸೋದರ ಸೋದರಿ, ಇವತ್ತು ನಾನು ಪ್ರವಾದನೆ ಹೇಳ್ತಾ ಇದ್ದೀನಿ. ನೀನು ದೇವರಿಗೆ ಪ್ರಾರ್ಥನೆ ಮಾಡಿದರೆ, ನೀನು ದೇವ್ರನ್ನ ಬೇಡ್ಕೊಂಡ್ರೆ, ಗಟ್ಟಿಯಾಗಿ ದೇವ್ರನ್ನ ಮೊರೆ ಇಟ್ಟರೆ, ನಿನ್ನ ಜೀವಿತದಲ್ಲಿರುವಂಥ ಪ್ರತಿ ಭಯನ ನನ್ನ ದೇವರು ಈ ಕ್ಷಣವೇ ನಿನ್ನ ಜೀವಿತದಿಂದ ಅದನ್ನು ಓಡಿಸ್ತಾ ಇದ್ದಾನೆ. ದೇವರು ನಿನ್ನ ಒಳಗಿರುವಂಥ ಭಯನ ಆತನು ಹೊಡೆದೋಡಿಸಿ ದಾವೀದನ ಧೈರ್ಯ ನಿನ್ನ ಒಳಗೆ ತುಂಬ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಯಾರ್ಯಾರ ಒಳಗಡೆ ಭಯ ಇದೆಯೋ ಇವತ್ತೇ ಆ ಭಯ ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗಲಿ. ನಿಮ್ಮ ಕುಟುಂಬನ ಬಿಟ್ಟು ಹೊರಗಡೆ ಹೋಗಲಿ. ನಿಮ್ಮ ಗಂಡನನ್ನು ಬಿಟ್ಟು ಆ ಭಯ ಹೊರಗಡೆ ಹೋಗಲಿ. ನಿಮ್ಮ ಮಕ್ಕಳ ಒಳಗಿರುವಂಥ ಭಯ ಹೊರಗೆ ಹೋಗಲಿ. ನಿಮ್ಮ ಹೆಂಡತಿ ಒಳಗಿರುವ ಭಯ ಹೊರಗೆ ಹೋಗಲಿ.
ಆನ್ಲೈನಲ್ಲಿ ವಾಕ್ಯ ನೋಡುವವರಲ್ಲಿರುವಂಥ ಭಯ ಯೇಸು ನಾಮದಲ್ಲಿ ಹೊರಗೋಗಲಿ. ದಾವೀದನ ಧೈರ್ಯ ನಿಮ್ಮೊಳಗೆ ಬರಲಿ, ಎಲಿಯನ ಧೈರ್ಯ ನಿಮ್ಮೊಳಗೆ ಬರಲಿ, ಮೋಶ ಧೈರ್ಯ ನಿಮ್ಮೊಳಗೆ ಬರಲಿ, ಯೇಸಯ್ಯ ಒಳಗಿರುವ ಧೈರ್ಯ ನಿಮ್ಮೊಳಗೆ ಬರಲಿ. ನಿಮ್ಮ ಒಳಗಿರುವಂಥ ಪ್ರತಿ ಭಯ ನನ್ನ ದೇವರು ಇವತ್ತು ಹೊರಗಡೆ ಕಳಿಸ್ತಾ ಇದ್ದಾನೆ, ಹೊರಗಡೆ ಹಾಕ್ತಾ ಇದ್ದಾನೆ. ಪ್ರತಿ ಭಯ ದೇವರು ಓಡಿಸ್ತಾ ಇದ್ದಾನೆ. ದಾವೀದನ ಧೈರ್ಯ ದೇವರು ನಿಮ್ಮೊಳಗೆ ತರ್ತಾ ಇದ್ದಾನೆ. ದಾವೀದನ ಧೈರ್ಯ ನಿಮ್ಮೊಳಗೆ ದೇವರು ತರ್ತಾ ಇದ್ದಾನೆ. ದಾವೀದನ ಧೈರ್ಯ ನಿಮ್ಮೊಳಗೆ ದೇವರು ತರ್ತಾ ಇದ್ದಾನೆ. ನೀವು ಕೇಳಬಹುದು, ಸರ್ ದಾವೀದನ ಧೈರ್ಯ ಅಂದರೆ ಅದು ಎಂಥದ್ದು ಸರ್? ದಾವೀದನ ಧೈರ್ಯ ಅಂದ್ರೆ ಅದು ಎಂಥದ್ದು ಸರ್? ದಾವೀದನ ಧೈರ್ಯ ಅಂದ್ರೆ ಅದು ಎಂಥದ್ದು ಸರ್? ದಾವೀದನ ಧೈರ್ಯ ಅಂದರೆ ಎಂಥದ್ದು ಸರ್? ತಿಳ್ಕೊಬೇಕಾ? ಕೀರ್ತನೆಗಳು 27:3. ಕೀರ್ತನೆ 27:3. ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೇನು ಭಯ ಇಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ನಾನು ಭರವಸೆ ಉಳ್ಳವನಾಗಿದ್ದೀನಿ. ಯಾಕೆಂದ್ರೆ ದೇವರು ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ದಾವೀದನ ಧೈರ್ಯ ನೋಡ್ರಿ. ದಾವೀದ ಹೇಳ್ತಾನೆ, ನನಗೆ ವಿರೋಧವಾಗಿ ದಂಡುಗಳು ಬಂದರು ಕೂಡ ನನಗೇನು ಭಯ ಇಲ್ಲ, ನನಗೇನು ಭಯ ಇಲ್ಲ, ನನಗೇನು ಭಯ ಇಲ್ಲ. ಯಾಕೆಂದರೆ ಈ ದಂಡುಗಳಿಂದಲೂ ಕೂಡ, ಈ ಚತುರಂಗ ಬಲದಿಂದಲೂ ಕೂಡ ನನ್ನ ದೇವರು ನನ್ನನ್ನು ಕಾಪಾಡಲಿಕ್ಕೆ ಶಕ್ತನಂತ ನನಗೆ ಧೈರ್ಯ ಇದೆ, ನನಗೆ ಭರವಸೆ ಇದೆ. ಜನ ಹೇಳ್ತಾ ಇದ್ರಿ, ದೇವರು ನನಗೆ ಧೈರ್ಯ ಕೊಟ್ಟಿದ್ದಾನಂತ. ನಿಜವಾಗ್ಲೂ ಕೊಟ್ಟಿದ್ದಾನ? ದೇವರು ನಿಜವಾಗ್ಲೂ ನಿಮಗೆ ಧೈರ್ಯ ಕೊಟ್ಟಿದ್ರೆ ದಾವೀದನ ಹೇಳ್ದಂಗೆ ಹೇಳಬೇಕು, ಏನೇ ಬರಲಿ, ಎಂಥದ್ದೇ ಬರಲಿ, ಎಂಥ ಶೋಧನೆ ಬರಲಿ, ನಾನು ಭಯಪಡಲ್ಲ, ನಾನು ಭಯಪಡಲ್ಲ, ನಾನು ಭಯಪಡಲ್ಲ. ಸತ್ತೋಗಿರೋರು ನೋಡಿದ್ರು ಕೂಡ ನಾನು ಭಯಪಡಲ್ಲ. ಏನೇ ಬಂದ್ರು, ದಂಡು ನನ್ನ ಮುಂದೆ ಬಂದು ನನಗೆ ವಿರುದ್ಧವಾಗಿ ನಿಂತರು. ಯಾಕೆ ಗೊತ್ತಾ? ಯಾಕೆ ಭಯಪಡಬಾರ್ದು ಗೊತ್ತಾ? ಯಾಕೆ ಭಯಪಡೋದು ಗೊತ್ತಾ? 2 ತಿಮೋತಿ 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಏಡಿತನದ ಆತ್ಮ ಅಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ. ದೇವರು ಎಂಥ ಆತ್ಮ ದೇವರು ನಮಗೆ ಕೊಟ್ಟನಂತೆ? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಏಡಿತನದ ಆತ್ಮ ಅಲ್ಲ. ಒಂದು ವೇಳೆ ಇವತ್ತು ಯಾರಾದರೂ ನನಗೆ ಧೈರ್ಯ ಇಲ್ಲ ಅಂದರೆ ದೇವ್ರನ್ನ ಕೇಳ್ಕೊಳ್ರಿ. ದೇವರು ನಿಮ್ಮ ಒಳಗಿರುವಂಥ ಭಯನ ಹೊಡೆದೋಡಿಸಿ ಧೈರ್ಯದ ಆತ್ಮ ದೇವರು ನಿಮಗೆ ಕೊಡ್ತಾನೆ, ಬಲದ ಆತ್ಮ ನಿಮಗೆ ದೇವ್ರು ಕೊಡ್ತಾನೆ, ಧೈರ್ಯದ ಆತ್ಮ ದೇವ್ರು ನಿಮಗೆ ಕೊಡ್ತಾನೆ, ದಾವೀದನ ಧೈರ್ಯ ದೇವ್ರು ನಿಮಗೆ ಕೊಡ್ತಾನೆ. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಎಂಥ ಆತ್ಮ ದೇವ್ರು ಕೊಟ್ಟಾನ? ಬಲಾದ ಆತ್ಮ, ಧೈರ್ಯದ ಆತ್ಮ. ಅದಕ್ಕೆ ನಾವು ಭಯಪಡಲ್ಲ. ಏನೇ ಬಂದ್ರು, ಎಂಥ ಶೋಧನೆ ಬಂದ್ರು, ದೊಡ್ಡ ಶೋಧನೆ ಬಂದ್ರು, ದಂಡು ಬಂದು ಇಳಿದ್ರು. ಒಂದ್ಸಾರಿ ದಂಪತಿಗಳಿಬ್ಬರು ತಮ್ಮ ಮಗನನ್ನು ಕಾಲೇಜ್ ಓದಲಿಕ್ಕೆ, ದಂಪತಿಗಳಿಬ್ಬರು ತಮ್ಮ ಮಗನ ಕಾಲೇಜಲ್ಲಿ ಓದಿಸ್ಲಿಕ್ಕೆ ಅಡ್ಮಿಷನ್ ಮಾಡಿಸಿದ್ದಾರೆ. ಅಲ್ಲೇ ಹಾಸ್ಟೆಲಲ್ಲಿ ಬಿಟ್ಟು ಅಡ್ಮಿಷನ್ ಮಾಡಿ ತಂದೆ ತಾಯಿ ಮನೆಗೆ ಬಂದಾರೆ. ತಿಂಗಳುಗಳು ಕಳೀತು, ಟೆಸ್ಟ್ಗಳು ಬಂತು. ಇಂಗ್ಲೀಷ್ ಟೀಚರ್ ಫೋನ್ ಮಾಡಿ ಪೇರೆಂಟ್ಸಿಗೆ ಫೋನ್ ಮಾಡಿ ಹೇಳ್ತಾನೆ, ಸಾರ್ ನಿಮ್ಮ ಮಗ ಫೇಲ್ ಆಗಿದ್ದಾನೆ ಟೆಸ್ಟಲ್ಲಿ, ಓದಕ್ಕೆ ಹೇಳ್ರಿ, ಸರಿಯಾಗಿ ಓದಕ್ಕೆ ಹೇಳ್ರಿ ಅಂತ ಹೇಳಿ ಫೋನ್ ಇಟ್ಟಿದ್ದಾರೆ. ಅದಾದ ನಂತರ ಇನ್ನೊಬ್ಬ ಮ್ಯಾಥ್ಸ್ ಟೀಚರ್ ಫೋನ್ ಮಾಡಿ, ಸಾರ್ ನಿಮ್ಮ ಮಗ ಮ್ಯಾಥ್ಸ್ ಟೆಸ್ಟಲ್ಲಿ ಫೇಲ್ ಆಗಿದ್ದಾನೆ, ನಿಮ್ಮ ಮಗನಿಗೆ ಸ್ವಲ್ಪ ಸೀರಿಯಸ್ ಆಗಿ ಓದಕ್ಕೆ ಹೇಳ್ರಿ ಸಾರ್ ಹಂಗೆ ಫೋನ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಸೈನ್ಸ್ ಟೀಚರ್ ಫೋನ್ ಮಾಡಿ, ಸಾರ್ ನಿಮ್ಮ ಮಗನಿಗೆ 6 ಮಾರ್ಕ್ಸ್ ಬಂದಿದೆ, ಟೆಸ್ಟಲ್ಲಿ ಫೇಲ್ ಆಗಿದ್ದಾನೆ, ನಿಮ್ಮ ಮಗನಿಗೆ ಜವಾಬ್ದಾರಿ ಇಲ್ಲ, ನಿಮ್ಮ ಮಗ ಓದ್ತಾ ಇಲ್ಲ, ದಯಮಾಡಿ ಸೀರಿಯಸ್ ಆಗಿ ಹೇಳ್ರಿ, ಫೇಲ್ ಆಗ್ತಾನೆ, ಬುದ್ಧಿ ಹೇಳ್ರಿ ಅಂತ ಪೇರೆಂಟ್ಸ್ಗೆ
ಆ ಕಾಲೇಜಿಂದ ಟೀಚರ್ಸ್ ಫೋನ್ ಮಾಡಿದ್ದಾರೆ. ಅದಾದಮೇಲೆ ಇಂಥ ತಾರೀಕಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಬಂದು ಮೀಟ್ ಆಗ್ರಿ, ಟೀಚರ್ಸ್ ಮೀಟ್ ಆಗ್ರಿ, ನಿಮ್ಮ ಮಗ ಹೆಂಗೆ ಹೋದಾನಂತ ತಿಳ್ಕೊಂಡು ಹೋಗ್ರಿ ಅಂತ ಪೇರೆಂಟ್ಸ್ ಮೀಟಿಂಗ್ ಕರೆದಾರ. ಆಗ ಈ ತಂದೆ ತಾಯಿ ನಮ್ಮ ಮಗನ ಬಗ್ಗೆ ವಿಚಾರಣೆ ಮಾಡೋಣಂತ ಪೇರೆಂಟ್ಸ್ ಮೀಟಿಂಗ್ ಹೋದರೆ ಎಲ್ಲ ಟೀಚರ್ ಬಾಯಿ ಒಂದೇ ಮಾತು. ಎಲ್ಲ ಟೀಚರ್ಸ್ ಹೇಳ್ತಾರೆ, ನಿಮ್ಮ ಮಗ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿಲ್ಲ ಸಾರ್. ಮೇಡಮ್, ನಿಮ್ಮ ಮಗ ಒಂದು ಸಬ್ಜೆಕ್ಟಲ್ಲಿ ಕೂಡ ಪಾಸ್ ಆಗಿಲ್ಲ ಮೇಡಮ್, ಎಲ್ಲ ಫೇಲ್ ಆಗಿದ್ದಾನೆ. ಕೊನೆಗೆ ಪ್ರಿನ್ಸಿಪಾಲ್ ಕರೆ ಕಳಿಸಿದ್ರು. ಪ್ರಿನ್ಸಿಪಾಲ್ ಕರೆ ಕಳಿಸಿ ಹೇಳ್ತಾರಂತೆ, ರೀ ನಿಮ್ಮ ಮಗ ಖಂಡಿತ ಫೇಲ್ ಆಗ್ತಾನೆ ರೀ, ನಿಮ್ಮ ಮಗ ನಿಜವಾಗ್ಲು ಓದಲ್ರಿ, ನಿಮ್ಮ ಮಗನ ಲೈಫ್ ತುಂಬ ಕಷ್ಟ ರೀ, ಭಾಳ ಕಷ್ಟ ರೀ, ಹೇಳ್ರಿ ಓದಕ್ಕೆ ಹೇಳ್ರಿ, ಸೀರಿಯಸ್ ಆಗಿ ಓದಕ್ಕೆ ಹೇಳ್ರಿ ಅಂತ ಹೇಳಿದರೆ, ಖಂಡಿತ ನಮ್ಮ ಮಗನಿಗೆ ಸೀರಿಯಸ್ ಆಗಿ ಓದಕ್ಕೆ ಹೇಳ್ತೀವಿ ಸರ್ ಅಂತೇಳಿ ಆ ಪೇರೆಂಟ್ಸು ವಾಪಸ್ ಬಂದರೆ. ಅರ್ಧವಾರ್ಷಿಕ ಪರೀಕ್ಷೆ ಬಂತು, ಸ್ವಲ್ಪ ದಿನ ಆದಮೇಲೆ ಅಲ್ಲೂ ಫೇಲ್ ಆಗ್ಯಾನೆ. ಆ್ಯನ್ಯುಯಲ್ ಎಕ್ಸಾಮ್ ಬಂತು, ಅಲ್ಲೂ ಫೇಲ್ ಆಗ್ಯಾನೆ. ಆ್ಯನ್ಯುಯಲ್ ಎಕ್ಸಾಮ್ನಲ್ಲಿ ಕೂಡ ಫೇಲ್ ಆದ. ವಾಪಸ್ ಎಲ್ಲ ಲಗೇಜ್ ತಗೊಂಡು ಬರಬೇಕಾದ್ರೆ ಇಂಗ್ಲೀಷ್ ಟೀಚರ್ ಹೇಳ್ತಾರಂತೆ, ನೀನು ಉದ್ಧಾರ ಆಗಲ್ಲ. ಮ್ಯಾಥ್ಸ್ ಟೀಚರ್ ಹೇಳ್ತಾರಂತೆ ಹುಡುಗನಿಗೆ, ನೀನು ಮಾತ್ರ ಉದ್ಧಾರ ಆಗಲ್ಲ ಹೋಗು. ಎಲ್ಲ ಟೀಚರ್ಸ್ ಹೇಳ್ತಾರಂತೆ, ನಿನ್ನ ಲೈಫಲ್ಲೇ ನೀನು ಉದ್ಧಾರ ಆಗಲ್ಲ ಹೋಗು ಅಂತೇಳಿ ಹೇಳ್ಯಾರಂತೆ. ಈ ಮಾತೆಲ್ಲ ಕೇಳಿದ ಮೇಲೆ ಆ ತಂದೆ ತಾಯಿಗಳಿಗೆ ಭಯಪಡಬೇಕು, ಹೆದರಬೇಕು. ಅಯ್ಯೋ ನನ್ನ ಮಗನ ಜೀವನ ಎಲ್ಲ ಉದ್ಧಾರ ಆಗಲ್ಲ ಅಂತ ಎಲ್ಲ ಟೀಚರ್ಸ್ ಹೇಳ್ಯಾರಂತೆ. ಹೆದರಿಕೆ ಆಗ್ಬೇಕು ಆ ಪೇರೆಂಟ್ಸ್ಗೆ. ಆದರೂ ಕೂಡ ಆ ಇಬ್ಬರು ಗಂಡ ಹೆಂಡತಿ ಬಂದು, ದೇವರೇ ನಾವು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೀವಪ್ಪ, ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀವಪ್ಪ, ನನ್ನ ಮಗನಿಗೆ ನೀನೇ ದಾರಿ ತೋರಿಸಪ್ಪ. ಅವ್ರು ಹಂಗೆ ಹೇಳಿದ್ರು ಕೂಡ ನಮಗಿನ್ನೂ ಧೈರ್ಯ ಐತಪ್ಪ, ನಮ್ಮ ದೇವ್ರು ನಮ್ಮ ಮಗನ ವಿಷಯದಲ್ಲಿ ಏನೋ ಒಳ್ಳೇದು ಮಾಡ್ತಾನಂತ. ಅವ್ರು ಹಂಗೆ ಹೇಳಿದ್ರು ಕೂಡ ನಮಗೆಲ್ಲೋ ಒಂದು ಮೂಲೆಯಲ್ಲಿ ಧೈರ್ಯ ಐತಪ್ಪ, ನಮ್ಮ ದೇವ್ರು ನಮ್ಮ ಮಗನನ್ನು ಕೈ ಬಿಡಲ್ಲ ಅಂತ. ನನ್ನ ಮಗನ ನಿನ್ನ ಕೈಲಿ ಒಪ್ಪಿಸ್ತೀವಯ್ಯ, ಫೇಲ್ ಆಗಿದ್ದಾನಯ್ಯ, ನಿನ್ನ ಕೈಲಿ ಒಪ್ಪಿಸ್ತೀವಿ ಅಂತ ಗಂಡ ಹೆಂಡತಿ ಪ್ರಾರ್ಥನೆ ಮಾಡಿರಂತೆ. ಪ್ರಾರ್ಥನೆ ಮಾಡಿ ಕೆಲವು ದಿವಸಗಳಾದ ನಂತರ, ವರ್ಷಗಳಾದ ನಂತರ ಈ ಸೈನ್ಸ್ ಟೀಚರಿಗೆ, ಇಂಗ್ಲೀಷ್ ಟೀಚರಿಗೆ, ಮ್ಯಾಥ್ಸ್ ಟೀಚರಿಗೆ, ಎಲ್ಲ ಟೀಚರ್ಸ್ಗೆ ನೀನು ಉದ್ಧಾರ ಆಗಲ್ಲ ಹೋಗಂತ ಹೇಳಿದಂಥ ಆ ಪ್ರಿನ್ಸಿಪಾಲ್ಗೆ ಎಲ್ಲರ ಕಿವಿಗೊಂದು ವಿಷಯ ಮುಟ್ಟಿತಂತೆ. ಏನು ವಿಷಯ ಗೊತ್ತಾ? ಯಾವ ಹುಡುಗನಿಗೆ ನಿನ್ನ ಲೈಫಲ್ಲೇ ಉದ್ಧಾರ ಆಗಲ್ಲ, ನಿನ್ನ ಲೈಫ್ ಇಷ್ಟೇ ಅಂತ ಹೇಳಿ ಕಳಿಸಿದ್ರು, ಆ ಹುಡುಗನ ವಿಷಯದಲ್ಲೇ ಒಂದು ವಿಷಯ ಗೊತ್ತಾಯ್ತಂತೆ. ಏನು ಗೊತ್ತಾ? ಯಾವ ಹುಡುಗನಿಗೆ ಅವ್ರು ಆ ರೀತಿ ಹೇಳಿದ್ರು, ಆ ಹುಡುಗ ಇವತ್ತು 50,000 ಜನರ ಮೇಲೆ ಪಾಸ್ಟರ್ ಆಗಿ ದೇವ್ರು ಮಾಡಿದಾನೆ. ಮಗಳೇ, ಸೋದರಿ, ಬೈಬಲಲ್ಲಿ ಒಂದು ಮಾತೈತಿ, ಉದ್ಧಾರ ಇಂಗ್ಲಿಷ್ ಟೀಚರ್ ಕೈಯಿಂದ ಬರಲ್ಲ, ಮ್ಯಾಥ್ಸ್ ಟೀಚರ್ ಕೈಯಿಂದ ಬರಲ್ಲ, ಸೈನ್ಸ್ ಟೀಚರ್ ಕೈಯಿಂದ ಬರಲ್ಲ, ಯಾವ ವ್ಯಕ್ತಿಯಿಂದ ಬರಲ್ಲ. ಉದ್ಧಾರ ಮೂಡಣದಿಂದ ಬರಲ್ಲ, ಉದ್ಧಾರ ಪಡುವಣದಿಂದ ಬರಲ್ಲ, ಉದ್ಧಾರ ಸೇನಾಧೀಶ್ವರನಾದ ಯೆಹೋವನಿಂದಲೇ ಬರ್ತದೆ. ನಿಮಗೆ ಉದ್ಧಾರ ದೇವರಿಂದಲೇ, ನಿಮ್ಮ ಮಕ್ಕಳಿಗೆ ಉದ್ಧಾರ ದೇವರಿಂದಲೇ, ಮೊದಲ ಲೈನಲ್ಲಿ ಕೂತವರಿಗೆ ಉದ್ಧಾರ ದೇವರಿಂದಲೇ, ಕೊನೆ ಲೈನಲ್ಲಿ ಕೂತವರಿಗೆ ಉದ್ಧಾರ ದೇವರಿಂದಲೇ. ಪ್ರೈಸ್ ದ ಲಾರ್ಡ್. ಕೆಲವು ಜನರ ಹತ್ರ ಹೋದ್ರೆ ಹೆಂಗೆ ಮಾತಾಡ್ತಾರೆ ಅಂದರೆ, ಇವರು ಭಯ ಪಡಿಸೋಕ್ಕೆ ಹುಟ್ಟ್ಯಾರೇನಪ್ಪ ಅನ್ನಂಗೆ ಮಾತಾಡ್ತಾರೆ. ಬಾಯಿ ಬಿಟ್ಟರೆ ಭಯಪಡಿಸುವಂಥ ಮಾತುಗಳು ಮಾತಾಡ್ತಾರೆ, ಬಾಯಿ ಬಿಟ್ಟರೆ ನಿರಾಶೆ ಪಡಿಸುವಂಥ ಮಾತುಗಳು ಮಾತಾಡ್ತಾರೆ, ಬಾಯಿ ಬಿಟ್ಟರೆ ನೆಗೆಟಿವ್ ಮಾತುಗಳು ಮಾತಾಡ್ತಾರೆ, ಬಾಯಿ ಬಿಟ್ಟರೆ ಕುಗ್ಗಿಸುವಂಥ ಮಾತುಗಳನ್ನ ಮಾತಾಡ್ತಾರೆ ಕೆಲವು ಜನ. ಉದಾಹರಣೆ, ನೀನು ಚೆನ್ನಾಗಿ ಓದಿ ಅನ್ಕೋ, ನೀನು ಚೆನ್ನಾಗಿ ಓದಿದ್ರೆ ಕೆಲಸ ಸಿಗ್ಬೇಕಲ್ಲ, ಕೆಲಸ ಸಿಕ್ಕಾಗೆ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ನೀನು ಹೋಟ್ಲ್ ಇಟ್ಟಿದ್ರೆ, ಕಿರಾಣಿ ಅಂಗಡಿ ಇಟ್ಟಿದ್ರೆ, ಬಟ್ಟೆ ಶಾಪ್ ಇಟ್ಟಿದ್ರೆ ಜನ ಬರಬೇಕಲ್ಲ, ವ್ಯಾಪಾರ ಆಗಬೇಕಲ್ಲ, ವ್ಯಾಪಾರ ಆದಾಗ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ನೀನು ಸೇವೆ ಮಾಡ್ತಾ ಇದ್ರೆ ಸೇವೆ ಬೆಳಿಬೇಕಲ್ಲ, ಜನ ಬರಬೇಕಲ್ಲ, ಆತ್ಮಗಳು ಬರಬೇಕಲ್ಲ, ಸೇವೆ ಬೆಳೆದಾಗ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ನೀನು ಹೊಲದಲ್ಲಿ ಶೇಂಗಾ ಬೆಳೆ ಹಾಕಿದ್ರೆ,
ಈರುಳ್ಳಿ ಬೆಳೆ ಹಾಕಿದರೆ, ಟೊಮಾಟೊ ಬೆಳೆ ಹಾಕಿದರೆ, ಇನ್ನು ಬೇರೆ ಬೇರೆ ಬೆಳೆ ಹಾಕಿದರೆ, ನಾನು ಬೆಳೆ ಹಾಕಿದ್ರೆ ಅಂತ ಖುಷಿ ಖುಷಿಯಾಗಿ ಹೇಳಿದ್ರೆ ಬೆಳೆ ಬರ್ಬೇಕಲ್ಲ. ಬೆಳೆ ಬಂದಾಗ ಕಾಯಮ್ಮ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ಮತ್ತೆ ಹೇಳ್ತೀನಿ, ಆಸ್ಪತ್ರೆಯಲ್ಲಿ ನಿಮ್ಮ ತಾಯಿನೋ, ನಿಮ್ಮ ತಂದೆನೋ, ನಿಮ್ಮ ಗಂಡನೋ, ನಿಮ್ಮ ಮಗನೋ, ನಿಮ್ಮ ಮಗಳು ಆಸ್ಪತ್ರೆ ಅಡ್ಮಿಟ್ ಮಾಡಿದರೆ, ನಮ್ಮ ಮಗ ಆಸ್ಪತ್ರೆ ಅಡ್ಮಿಟ್ ಆಗಿದೆ, ನಮ್ಮ ತಾಯಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ, ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ, ಆರಾಮಿಲ್ಲ ಅಂತಂದರೆ ಒಳ್ಳೆ ಮಾತಾಡ್ಬೇಕಲ್ಲ. ಅಯ್ಯೋ ಅವ್ರು ಬದುಕಿ ಬಂದಾಗೆ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ಮಕ್ಕಳಿಗೆ ಮದುವೆ ಮಾಡ್ತೀವಿ ಅಂದರೆ ಮದುವೆ ಆದಾಗೆ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ಗಂಡ ಹೆಂಡತಿ ದೂರ ಆದವ್ರು ಒಂದಾಗ್ತಾ ಇದ್ದರೆ ಅವ್ರು ಒಂದಾದಾಗೆ ಕಾಯಂ ಅಂತ ನಿರಾಶೆ ಪಡಿಸಿ ಮಾತಾಡ್ತಾರೆ. ಆ ಥರ ಮಾತುಗಳು ಮಾತಾಡ್ತಾರೆ. ಗಮನಿಸಿರಿ ದೇವ್ರ ಸ್ತೋತ್ರ, ಹಲ್ಲೆಲೂಯಾ. ಅಂಥ ಮಾತುಗಳು ನೀನು ಕೇಳಿಸ್ಕೊಳ್ಳೇಬಾರ್ದು, ಅಂಥ ಮಾತುಗಳು ಕಿವಿಗೊಡಲೇಬಾರ್ದು. ದೇವರು ಏನು ಹೇಳ್ತಾನೆ ಗೊತ್ತಾ? ನೀನು ಏನೇನು ಪ್ರಯತ್ನ ಮಾಡಿಯೋ ನಿನ್ನ ಲೈಫಲ್ಲಿ ಅದನ್ನೆಲ್ಲ ನೆರವೇರಿಸಲಿಕ್ಕೆ ನಾನು ಸಹಾಯ ಮಾಡ್ತೀನಿ, ನಾನು ಬಲಪಡಿಸ್ತೀನಿ. ಆ ಜಾಬಿಗೆ ಹೋಗೋರ್ಲಿಕ್ಕೆ ಬಲಪಡಿಸ್ತೀನಿ, ಆ ಜಾಬ್ಗೆ ನೀನು ತಕ್ಕೊಳ್ಳಿಕ್ಕೆ ನಾನು ಬಲಪಡಿಸ್ತೀನಿ, ಆ ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ನಾನು ಬಲಪಡಿಸ್ತೀನಿ. ನಾನು ನಿನ್ನ ಸಂಗಡ ಇದ್ದೀನಿ. ನೀನು ಸಕ್ಸಸ್ ಆಗೋವರೆಗೆ ನಾನು ನಿನ್ನ ಜೊತೆ ಇರ್ತೇನೆ, ಗುರಿ ಮುಟ್ಟೋವರೆಗೆ ನಾನು ನಿನ್ನ ಜೊತೆಗಿರ್ತೇನೆ, ಅನ್ಕೊಂಡಿದ್ದು ಸಾಧಿಸೋವರೆಗೂ ನಾನು ನಿನ್ನ ಜೊತೆಗಿರ್ತೇನೆ, ಸಹಾಯ ಮಾಡ್ತೀನಿ. ಆ ಮಾತುಗಳು ಕಿವಿಗೊಡಬೇಡ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯೋದಿಲ್ಲ. ನೋಡ್ರಿ, ಯಾರು ನೆಗೆಟಿವ್ ಮಾತಾಡ್ತಾರೆ ನೋಡ್ರಿ, ಆಗಲ್ಲ, ಹಂಗಾಗಲ್ಲ, ಖಂಡಿತ ಅವರು ಬೆಳೆಯಲ್ಲ, ಅವ್ರ ಜೊತೆ ಸಹವಾಸ ಮಾಡಿದವರು ಬೆಳೆಯಲ್ಲ. ದೇವ್ರೇನು ಹೇಳ್ತೀನಿ? ಸಹಾಯ ಮಾಡ್ತೀನಂತ ಹೇಳ್ತಾನೆ, ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ. ನೆಗೆಟಿವ್ ಮಾತು ಕೇಳಿಸ್ಕೊಬೇಡ. ನಿನ್ನ ಪ್ರಯತ್ನ ನೀನು ಮುಂದುವರಿಸು, ನಿನ್ನ ಹೆಜ್ಜೆ ಮುಂದೆ ಹಾಕು, ಹಿಂದಕ್ಕೆ ಹೋಗಬೇಡ. ನಾನು ನಿನ್ನೊಂದಿಗಿದ್ದೀನಿ. ನೀನು ಸಕ್ಸಸ್ ಆಗಲಿಕ್ಕೆ, ನೀನು ಜಯ ಹೊಂದಲಿಕ್ಕೆ, ನಿನ್ನ ಗುರು ಮುಟ್ಲಿಕ್ಕೆ, ನೀನು ಅನ್ಕೊಂಡದ್ದು ಸಾಧಿಸಲಿಕ್ಕೆ, ನಿನ್ನ ಸೇವೆ ಬೆಳಿಲಿಕ್ಕೆ, ನಿನ್ನ ಮಕ್ಕಳು ಒಳ್ಳೆ ಜಾಬಿಗೆ ಹೋಗ್ಲಿಕ್ಕೆ, ಒಳ್ಳೆ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಮನುಷ್ಯರು ನೆಗೆಟಿವ್ ಆಗಿ ಮಾತಾಡಿದ್ರೆ, ನಿರಾಶೆ ಪಡಿಸುವ ಮಾತುಗಳು ಮಾತಾಡಿದ್ರೆ, ಕುಗ್ಗಿಸುವ ಮಾತುಗಳು ಮಾತಾಡಿದ್ರೆ ಭಯಪಡಬೇಡ. ಅಯ್ಯೋ ಹಂಗಾಗುತ್ತೇನೋ, ಹಿಂಗಾಗುತ್ತೇನೋ, ಅವ್ರು ಹೇಳ್ದಂಗೆ ಆಗುತ್ತೇನೋ ಅಂತ ಭಯಪಡಬೇಡ. ಮನುಷ್ಯರು ಏನು ನಿನ್ನ ವಿಷಯದಲ್ಲಿ ಅಂದ್ಕೊಂಡಾರೋ ಅದು ನಡೆಯಲ್ಲ. ದೇವರು ನಿನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾನೆ ಅದು ಜರುಗುತ್ತದೆ. ಕೃಪಾಸತ್ಯ ಸಂಪೂರ್ಣನಾಗಿರುವ ದೇವ, ಈ ಒಂದು ಮಧ್ಯಾಹ್ನ ವೇಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮಧ್ಯಾಹ್ನ ವೇಳೆಯಲ್ಲಿ ಕರ್ತನೆ, ಭಯಪಡಬೇಡ, ಹೆದರಬೇಡ, ಅಂಜಬೇಡ. ಅಯ್ಯೋ ಹಂಗಾಗುತ್ತೇನೋ, ಅಯ್ಯೋ ಹಿಂಗಾಗುತ್ತೇನೋ, ಗಂಡ ಮೋಸ ಮಾಡ್ತಾನೇನೋ, ನನ್ನ ಹೆಂಡತಿ ಮೋಸ ಮಾಡ್ತಾಳೇನೋ, ನನ್ನ ಮಗ ದಾರಿ ತಪ್ಪು ಹೋಗ್ತಾನೇನೋ, ನನ್ನ ಮಗಳು ದಾರಿ ತಪ್ಪು ಹೋಗ್ತಾಳೇನೋ, ನನಗಿದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತೀನೇನೋ, ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀನೇನೋ, ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಹೆಣ ಅಡ್ಡ ಬಂತು ಏನಾಗುತ್ತೋ ಏನೋ, ಬೆಕ್ಕಡ್ಡ ಬಂತು ಏನಾಗುತ್ತೋ ಏನೋ. ನಮಗಾಗದವರು ನಮಗೇನು ಸಮಸ್ಯೆ ತಂದಾಕ್ತಾರೇನೋ, ಎಲ್ಲ ಭಯ. ಅವ್ರು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಇವ್ರು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೇನೋ, ಅವ್ರು ನನಗೆ ಮೋಸ ಮಾಡ್ತಾರೆ, ಇವ್ರು ನನಗೆ ಮೋಸ ಮಾಡ್ತಾರೇನೋ. ಭಯಪಡಬೇಡ, ಭಯಪಡಬೇಡ. ಯಾರು ಕೈ ಬಿಟ್ಟು ಹೋಗ್ಲಿ ಪರವಾಗಿಲ್ಲ. ಒಂದ್ ಸತ್ಯ ಹೃದಯದಲ್ಲಿ ಬರ್ಕೋ, ದೇವರು ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಆ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೋ, ಆ ದೇವ್ರ ಪಾದ ಗಟ್ಟಿಯಾಗಿ ಹಿಡ್ಕೋ, ಕೈಗಳೆತ್ತಿ ಹೇಳಿ ಯೆಸಯ್ಯ. ಮನುಷ್ಯರು ಭಯಪಡಿಸ್ತಾರೆ, ನಿರಾಶೆ ಪಡಿಸಿ ಮಾತಾಡ್ತಾರೆ.
ಕುಗ್ಗಿ ಹೋಗೋ ರೀತಿಯಲ್ಲಿ ಮಾತಾಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಇವತ್ತು ನಿನ್ನ ವಾಕ್ಯದ ಮೂಲಕ ನನ್ನ ಜೊತೆಗೆ ಮಾತಾಡಿಯಪ್ಪ. ಎಲ್ಲ ಭಯ ನನ್ನಿಂದ ತೆಗೆದಾಕು, ಹೆದರಿಕೆ ನನ್ನಿಂದ ತೆಗೆದಾಕು, ಭೀತಿ ನನ್ನಿಂದ ತೆಗೆದಾಕು. ಊಹಿಸಿಕೊಂಡು ಭಯಪಟ್ಟು ಜೀವನ ನರಕ ಮಾಡ್ಕೊಂಡಿನಿ. ಭಯ ತೆಗೆದಾಕು. ಭಯದಿಂದ ನನ್ನ ಮನೆನ ಸ್ಮಶಾನ ಮಾಡ್ಕೊಂಡಿನಿ. ಆ ಭಯ ತೆಗೆದಾಕು. ಭಯಪಟ್ಟು ಕೊರಗಿ ಸಮಾಧಾನನೇ ಕಳ್ಕೊಂಡಿನಿ. ಭಯ ತೆಗೆದಾಕಪ್ಪ. ಊಹಿಸಿಕೊಳ್ಳುವಂತ ಭಯಗಳನ್ನ ತೆಗೆದಾಕಪ್ಪ. ನಾನ್ ನಿನ್ನ ಬಲಪಡಿಸ್ತೀನಿ ಅಂತ ಹೇಳಿ ಅಲ್ಲಯ್ಯ, ಹೆದರಬೇಡ ಅಂತ ಹೇಳಿ ಅಲ್ಲಯ್ಯ, ನಾನೇ ನಿನ್ನೊಂದಿಗಿದನಂತ ವಾಗ್ದಾನ ಮಾಡಿ ಅಲ್ಲಯ್ಯ, ನಾನೇ ಪ್ರತಿ ವಿಷಯದಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಯ್ಯ. ಮತ್ತೆ ಯಾಕಯ್ಯ ನಾವು ಭಯಪಡಬೇಕು? ಭಯಪಡಲ್ಲಯ್ಯ, ನಮ್ಮನ್ನು ಕೈ ಬಿಡಲ್ಲಯ್ಯ, ನಮ್ಮನ್ನು ಕೈ ಬಿಡಲ್ಲಯ್ಯ, ನಾವು ಭಯಪಡಲ್ಲಯ್ಯ. ದಾವೀದನ ಧೈರ್ಯ ನಮಗ್ ಕೊಡಯ್ಯ, ಎಲಿಯನ ಧೈರ್ಯ ನಮಗ್ ಕೊಡಯ್ಯ, ಮೋಶೆ ಧೈರ್ಯ ನಮಗ್ ಕೊಡಯ್ಯ, ಯೇಸಯ್ಯ ಧೈರ್ಯ ನಮಗ್ ಕೊಡಯ್ಯ. ಇವತ್ತು ಯಾರಾದನೆ ಮುಗಿಸ್ಕೊಂಡು ಹೋಗುವಾಗ ದಾವೀದ ಹೇಳ್ದಂಗೆ ಪ್ರತಿಯೊಬ್ಬರು ನನಗೆ ವಿರೋಧವಾಗಿ ದಂಡುಗಳು ಬಂದಿಳಿದ್ರು ನಾನು ಭಯಪಡಲ್ಲ. ಆ ಧೈರ್ಯ, ನನಗೇನೇ ಬಂದ್ರು, ಎಂತ ಶೋಧನೆ ಬಂದ್ರು ನಾನು ಭಯಪಡಲ್ಲ, ನಾನು ಹೆದರಲ್ಲ ಅಂತ ಗುಂಡಿಗೆಯಲ್ಲಿ ಧೈರ್ಯ ಹೊಂದಿದವರಾಗಿ ಯಾರಾದರಿಂದ ಹೋಗಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ, ಇಷ್ಟು ದಿನ ಭಯ ಅನೇಕರ ಜೀವಿತವನ್ನು ಆಳ್ತಾ ಇತ್ತು. ಇವತ್ತಿನಿಂದ ಪರಿಶುದ್ಧಾತ್ಮನೇ ನೀನೇ ಪ್ರತಿಯೊಬ್ಬರ ಜೀವಿತವನ್ನ ಆಳಬೇಕಾಗಿ ಪ್ರಾರ್ಥಿಸ್ತೇನೆ. ಬಾಯಿ ತೆರೆದು ಹೇಳ್ರಿ, ಪವಿತ್ರಾತ್ಮನೇ ನೀನು ನನ್ನ ಜೀವಿತವನ್ನ ಆಳ್ವಿಕೆ ಮಾಡು. ಭಯ ನನ್ನನ್ನು ಆಳಬಾರದು, ಭಯ ನನ್ನ ಮೇಲೆ ಆಳ್ವಿಕೆ ಮಾಡಬಾರದು. ದೇವರಾತ್ಮನೇ, ಪವಿತ್ರಾತ್ಮನೇ ನೀನು ನನ್ನ ಜೀವಿತವನ್ನು ಆಳ್ವಿಕೆ ಮಾಡು. ಇಲ್ಲಿಂದ ಹೋಗುವಾಗ ಎಲ್ಲರೂ ಸ್ವಸ್ಥತೆ ಹೊಂದಿ, ಗುಣ ಹೊಂದಿ, ಸೌಖ್ಯ ಹೊಂದಿ, ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಹೊಂದಿ ಆಶೀರ್ವದಿಸಲ್ಪಟ್ಟವರಾಗಿ ಈ ಸ್ಥಳದಿಂದ ಹೋಗಲಿಕ್ಕೆ ಸಹಾಯ ಮಾಡು. ಚಿಕ್ಕವ್ರನ್ನ ಮುಟ್ಟು ಸ್ವಸ್ಥ ಮಾಡು, ಯವನಸ್ಥರನ್ನು ಮುಟ್ಟು ಸ್ವಸ್ಥ ಮಾಡು, ಧೈರ್ಯ ಕೊಡು. ಮಧ್ಯ ವಯಸ್ಸವ್ರನ್ನ ಮುಟ್ಟು ಸ್ವಸ್ಥ ಮಾಡು, ಧೈರ್ಯ ಕೊಡು. ವೃದ್ಧ ವಯಸ್ಸಿನವ್ರನ್ನ ಮುಟ್ಟು ಸ್ವಸ್ಥ ಮಾಡು, ಧೈರ್ಯ ಕೊಡು. ಎಲ್ಲರೂ ಗುಂಡಿಗೆಲ್ಲ ಧೈರ್ಯ ಹೊಂದಿಕೊಂಡು ಯಾರಾದ್ರಿಂದ ಹೋಗ್ಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮ ದೇವರೇ, ನಿಜವಾಗಲು ನೀನು ಮಾತಾಡಿ ಪ್ರತಿಯೊಂದು ಆತ್ಮಗಳನ್ನ, ಪ್ರಾಣಗಳನ್ನ, ಹೃದಯಗಳನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಎಂತ ಶೋಧನೆ ಬಂದ್ರು ಸಾಯೋ ತೀರ್ಮಾನ ಮಾತ್ರ ಮಾಡಲ್ಲ, ಪ್ರಾಣ ಕಳ್ಕೊಳ್ಳುವಂತ ತೀರ್ಮಾನ ಮಾತ್ರ ಮಾಡಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ತೀರ್ಮಾನ ಮಾತ್ರ ಮಾಡಲ್ಲ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವ ಆತ್ಮ ಏಡಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ, ಧೈರ್ಯದ ಆತ್ಮ. ಪ್ರತಿಯೊಬ್ಬರು ಕೂಡ ಗುಂಡಿಗೆಲ್ಲ ಧೈರ್ಯ ಹೊಂದಿಕೊಂಡು ಇವತ್ತು ಆರಾಧನೆಗೆ ಹೋಗಲಿಕ್ಕೆ ಸಹಾಯ ಮಾಡು. ಕೈ ಎತ್ತಿದ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ನಿನ್ನ ಕರಗಳಲ್ಲಿ ಕೊಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.